ಬೋಲೋ ಭಾರತ್ ಮಾತಾ ಕಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ. ಇವತ್ತು ನಮ್ಮ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈ ಕೆಂಗೇರಿಯ ಈ ಕೊಮ್ಗಟ್ಟ ಗ್ರೌಂಡ್ನಲ್ಲಿ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ, ಈ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಸೇರುವ ಮಹಿಳೆಯರ ಒಂದು ಕಾರ್ಯಕ್ರಮ, ಇಲ್ಲಿ ನಮ್ಮ ಜನಪ್ರಿಯ ಶಾಸಕರು ಸೋಮಶೇಖರ್ ಗೌಡರು ಅಧ್ಯಕ್ಷತೆಯಲ್ಲಿ ನಡೀತಿರುವಂಥ ಈ ಒಂದು ಕಾರ್ಯಕ್ರಮ, ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ 17 ಗ್ರಾಮ ಪಂಚಾಯಿತಿ, 12 ವಾರ್ಡ್, GBA ವಾರ್ಡ್, 7-8 ಲಕ್ಷ ರಿಜಿಸ್ಟರ್ಡ್ ವೋಟರ್ಸು, ಒಂದು ಹತ್ರ 10 ಲಕ್ಷ ಜನಸಂಖ್ಯೆ ಇರುವ ಈ ಒಂದು ಕ್ಷೇತ್ರದ ಏಕೈಕ ಶಾಸಕರು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಿಗೆ ವಂದನೆಗಳು. ಎಲ್ಲ ನಮ್ಮ ಕೆಂಗೇರಿ ಬ್ಲಾಕ್, ಹೇರೋಹಳ್ಳಿ ಬ್ಲಾಕ್, ತಾವರೆಕೆರೆ ಬ್ಲಾಕ್, ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು, ಎಲ್ಲ ವಾರ್ಡಿನ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರುಗಳು, ಎಲ್ಲ ನಮ್ಮ ವಾರ್ಡಿನ ಮುಖಂಡರು, ಲೀಡರ್ಗಳು, ಯುವಕರು ಮತ್ತು ಈ ಕಾರ್ಯಕ್ರಮಕ್ಕೆ ಸೇರಿರುವ ನಮ್ಮ ಅಕ್ಕ ತಂಗಿಯರು, ತಾಯಿಯರು, ಎಲ್ರಿಗೂ ನಮಸ್ಕಾರ. ಈ ಒಂದು ಮಹಿಳಾ ದಿನಾಚರಣೆ ರಂಗೋಲಿ ಸ್ಪರ್ಧೆ ಏನು ಶುರು ಮಾಡಿದ್ವೋ, ಫಸ್ಟ್ ನಮ್ಮ ನಡೆದಿದ್ದು ತಾವರೆಕೆರೆ ಬ್ಲಾಕ್ನಲ್ಲಿ ಸುಮಾರು 13-14 ಸಾವಿರ ಮಹಿಳೆಯರು ಭಾಗವಹಿಸಿದರು. ಕಗ್ಲಿಪುರ ಬ್ಲಾಕಲ್ಲಿ ಸುಮಾರು 14-15 ಸಾವಿರ ಮಹಿಳೆಯರು ಭಾಗವಹಿಸಿದ್ದಾರೆ. ನಮ್ಮ ಕೆಂಗೇರಿ ಬ್ಲಾಕ್ನಲ್ಲಿ ಸುಮಾರು 25-26 ಸಾವಿರ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಇನ್ನು ನಮ್ಮ ಹೇರೋಹಳ್ಳಿ ಬ್ಲಾಕಿಂದ ಸುಮಾರು ಒಂದು 23-25 ಸಾವಿರ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಒಟ್ಟು ಸೇರಿದ್ರೆ ಸುಮಾರು ಹತ್ರ 1 ಲಕ್ಷ ಮಹಿಳೆಯರು ಭಾಗವಹಿಸುವಂಥ ಈ ಒಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ. ಈ ಒಂದು 1 ಲಕ್ಷ ಮಹಿಳೆಯರು ಯಾರ್ಯಾರು ಭಾಗವಹಿಸಿದಾರೋ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಅಂತ ನಮ್ಮ ಸೋಮಶೇಖರ್ ಗೌಡರು ನೇಮಿಸಿದ್ರು. ಅದ್ರ ಜೊತೆಗೆ ಯಾರ್ಯಾರು ಬಹಳ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿನ, ಎಲ್ಲ ವಾರ್ಡಿಂದ ಸೇರಿ ಒಂದು 100 ಜನನ್ನ ಎಲ್ಲರನ್ನೂ ವಿಜೇತರಾಗಿ ಅವ್ರಿಗೆ ಗಿಫ್ಟ್ ಪ್ಲಸ್ ಕ್ಯಾಶ್ ಪ್ರೈಸ್ನ ಒಂದು ನೇಮಿಸಿದ್ರು. ಈ ಒಂದು ದೊಡ್ಡ ಕಾರ್ಯಕ್ರಮ, ಈ ಒಂದು ದೊಡ್ಡ ಸ್ಪರ್ಧೆ, ಇಷ್ಟು ಸಾವಿರಾರು ಮಹಿಳೆಯರು, 1 ಲಕ್ಷ ಮಹಿಳೆಯರು ಸೇರುವಂಥ ಸ್ಪರ್ಧೆ. ಆದರೆ ಎಲ್ಲರೂ ಅಂದರೆ ಕೆಲವರು ನಮ್ಮ ಮಾಧ್ಯಮ ಮಿತ್ರಗಳು, ಪತ್ರಕರ್ತರು, ನಮ್ಮ ಲೀಡ್ರುಗಳು, ಮುಖಂಡರುಗಳು, ಎಲ್ರಿಗೂ ಒಂದೇ ಪ್ರಶ್ನೆ: ಯಾಕೆ ಇಷ್ಟೊಂದು ಮಾಡ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ಇಂಥ ದೊಡ್ಡ ಪ್ರೋಗ್ರಾಮು, ಇಂಥ ಒಂದು ಸ್ಪರ್ಧೆ ಯಾಕೆ ಏನು ಎಲೆಕ್ಷನ್ ಬರ್ತಿದೆ ಅಂತ ಮಾಡ್ತಾ ಇದ್ದಾರಾ ಅಂದರು. ಇಲ್ಲ, ಎಲೆಕ್ಷನ್ಗೆ ಇನ್ನೂ 2 ವರ್ಷ ಇದೆ. ಏನು ಅಪೋಸಿಷನ್ಗೆ ಎದುರಿಸೋಕೆ ಮಾಡ್ತಿದ್ದಾರಾ ಅಂದ. ಇಲ್ಲ, ಅದನ್ನ ಎದುರಿಸೋ ನೆಸೆಸಿಟಿನೇ ಇಲ್ಲ. ಮತ್ತು ಯಾಕೆ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ಎಲ್ರಿಗೂ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಶಾಸಕರು ಇದು ಮಾಡ್ತಿರೋದು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ, ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ದಾರೆ ಸ್ವಾಮಿ. ಒಳ್ಳೆ ಒಂದು ಶುದ್ಧ ಮನಸ್ಸಿಂದ ಮಾಡ್ತಾ ಇದ್ದಾರೆ. ಗೋಲ್ಡನ್ ಹಾರ್ಟೆಡ್ MLA ಅಂತಲೇ ಹೇಳ್ಬೋದು. ಬೇರೆ ಯಾವ ದುರುದ್ದೇಶ ಇಲ್ಲ. ಎಲ್ಲ ಮಹಿಳೆಯರು ಯಾರ್ಯಾರು ಭಾಗವಹಿಸ್ತಿದ್ದಾರೋ ಎಲ್ರಿಗೂ ಒಂದು ಗಿಫ್ಟ್ ಹೋಗಲಿ, ಎಲ್ಲರೂ ಒಂದು ಮನೆ ಈಚೆ ಬಂದು ಆ ಒಂದು ಆರ್ಟ್ ಅನ್ನೋದು ಇದೆಯಲ್ಲ, ರಂಗೋಲಿ ಬಿಡಿಸೋದು, ಎಷ್ಟು ಅದ್ಭುತವಾಗಿ ಬಿಡಿಸ್ತಾ ಇದ್ದಾರೆ ಎಲ್ಲ ಮಹಿಳೆಯರು. ಗ್ರಾಮಾಂತರ ಆಗಿರ್ಬೋದು, ವಾರ್ಡ್ ಆಗಿರ್ಬೋದು, ಬಹಳಷ್ಟು ಮೆಸೇಜ್ನ ಕೊಡ್ತಾ ಇದ್ದಾರೆ ರಂಗೋಲಿ ಮುಖಾಂತರ. ಆ ಒಂದು ಕಲೆ, ಆ ಒಂದು ಆರ್ಟ್ ಎಲ್ಲ ಅಡಗಿತ್ತು. ಎಲ್ಲರೂ ಈಚೆ ಬಂದು ಒಂದು ರಂಗೋಲಿ ಬಿಡಿಸಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸ್ಪರ್ಧೆಯಲ್ಲಿ ಒಂದು ಭಾಗವಹಿಸಿ ಎಲ್ಲರೂ ವಿಜೇತರ ಪಡ್ತಿದ್ದಾರಲ್ಲ, ಎಲ್ಲ ಮಹಿಳೆಯರಿಗೂ ಒಂದು ದೊಡ್ಡದಾಗಿ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಕೇವಲ ಈ ಒಂದು ರಂಗೋಲಿ ಸ್ಪರ್ಧೆ ಮಾತ್ರ ಅಂತ ಅಲ್ಲ, ಬಹಳ ವರ್ಷಗಳಿಂದ ಸಹಕಾರ ಸಚಿವರಾಗಿದ್ದಾಗಿಂದ
ಬಹಳಷ್ಟು ಮಹಿಳೆಯರಿಗೆ ಸಹಾಯ ಮಾಡ್ತಾ ಇದ್ದಾರೆ. ವುಮೆನ್ ಎಂಪವರ್ಮೆಂಟ್ ಅನ್ನೋದೇನಿದೆ ಬಹಳ ವರ್ಷದಿಂದ ಮಾಡ್ಕೊಂಡು ಬರ್ತಿರುವಂಥ ನಮ್ಮ ಶಾಸಕರು ಎಲ್ಲ ಸಹಕಾರ ಮಂತ್ರಿ ಆಗಿದ್ದಾಗ ಎಲ್ಲ ಮಹಿಳೆಯರು ಸೇರಿ ಸ್ವಸಹಾಯ ಸಂಘ ಯಾರ್ಯಾರು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದಾರೋ ಎಲ್ರಿಗೂ ಒಂದು ಸ್ಪೆಷಲ್ ಅನುದಾನ ಮಾಡಿಸ್ಕೊಟ್ರು, ಸ್ಪೆಷಲ್ ಒಂದು ಲೋನ್ ಮಾಡಿಸ್ಕೊಟ್ರು. ಅವರೇ ಮಹಿಳೆಯರು ಅವ್ರ ಕಾಲ ಮೇಲೆ ಅವರೇ ನಿಂತು ಅವರೇ ದುಡ್ದು ಎಲ್ಲ ಮಾಡುವಂಥ ಒಂದು ಏರ್ಪಾಟ್ ಮಾಡಿಕೊಟ್ರು. ಅದ್ರ ಜೊತೆಗೆ ಒಂದು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು, ಒಂದು ಕಂಪ್ಯೂಟರ್ ಟೀಚಿಂಗ್ ಕ್ಲಾಸಸ್ ಆಗಿರ್ಬೋದು, ಎಲ್ಲ ಈ ಥರ ಒಂದು ಪ್ರೋಗ್ರಾಮ್ನ ಮಾಡಿ ವುಮೆನ್ ಎಂಪವರ್ಮೆಂಟ್ ಅನ್ನೋದೇನು ಆಗ್ತಿದೆ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಬಿಟ್ಟರೆ ಇನ್ಯಾವ ಶಾಸಕರಿಗೂ ಮಾಡೋಕ್ಕಾಗಲ್ಲ. ಇದನ್ನು 1,00,000 ಮಹಿಳೆಯರು 2,00,000 ಮಹಿಳೆಯರನ್ನು ಸೇರಿಸೋವಂಥ ಕಾರ್ಯಕ್ರಮ ಇನ್ಯಾವ ಶಾಸಕರು ಮಾಡಿರೋದು ನೋಡಿಲ್ಲ, ಮುಂದೆ ನೋಡ್ತೀನೋ ಏನೋ ಇನ್ನೂ ಗೊತ್ತಿಲ್ಲ. ಇನ್ನೂ ಈ ಒಂದು ಕಾರ್ಯಕ್ರಮ ಆದಮೇಲೆ ಮುಂದಿನ ವಾರ ನಮ್ಮ ಹೇರೋಹಳ್ಳಿ ಬ್ಲಾಕಿನ ದೊಡ್ಡಬಿದ್ರಕಲ್ಲು ಆ ಕಡೆ ಭಾಗದ ಒಂದು ಕಾರ್ಯಕ್ರಮ ಕೂಡ ಇದೆ. ಅಲ್ಲೂ ಒಂದು 20,000 ಮಹಿಳೆಯರು ಸೇರ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡಿರುವಂಥ ನಮ್ಮ ಶಾಸಕರು ಸೋಮಶೇಖರ್ ಗೌಡರಿಗೆ ನೀವೆಲ್ಲರೂ ಇನ್ನೂ ಬಹಳಷ್ಟು ಒಂದು ಶಕ್ತಿ ಕೊಟ್ಟು, ಇನ್ನೂ ಬಹಳಷ್ಟು ಅವಕಾಶಗಳನ್ನ ಕೊಟ್ಟು, ಇನ್ನು ಮುಂದೆ ಇನ್ನೂ 2 ವರ್ಷ ಇದೆ ಎಲೆಕ್ಷನ್ಗೆ. ಆ ಎಲೆಕ್ಷನ್ಗೆ ನೀವೆಲ್ಲರೂ ಅವ್ರ ಹಿಂದೆ ನಿಂತು ಅವರು ಮತ್ತೆ ಈ ಭಾಗದ ಶಾಸಕರಾಗಿ ಮತ್ತೆ ಈ ಭಾಗದ ಮಂತ್ರಿಯನ್ನಾಗಿ ಬರೋದು ನೋಡೋಕ್ಕೆ ಇಷ್ಟಪಟ್ಟು ನೀವೆಲ್ಲರೂ ಆಶೀರ್ವಾದ ಕೊಡಬೇಕಂತೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.